ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯ ಜಾವದಲ್ಲಿ ವಾರದ ಮೊದಲನೆಯ ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮಗಳ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಸಂದರ್ಭವನ್ನು ಕೊಟ್ಟಿದ್ದಾನೆ. ಬನ್ನಿ, ನಮ್ಮ ನಿರ್ಮಾಣಿಕನಾದ ದೇವರಿಗೆ ನಮ್ಮ ತನುಮನಗಳಿಂದ ಆರಾಧನೆಯನ್ನು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮತ್ತದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ನೀನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅನೇಕರು ಚರಿತ್ರೆಯ ಪುಟವಾಗಿ ಮಾರ್ಪಡುತ್ತಿರುವಾಗ ನಿಮ್ಮ ಮಕ್ಕಳಾದ ನಮ್ಮನ್ನು ಕರ್ತನೆ ಒಂದೊಂದು ದಿನ ಕರ್ತನೆ ತಟ್ಟಿ ಎಬ್ಬಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು ಮನನ ಮಾಡುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ನಮ್ಮ ಜೀವಿತದಲ್ಲಿ ಕಳೆದ ಒಂದು ವಾರದಲ್ಲಿ ಬಂದಂತಹ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುತ್ತದೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತವನ್ನು ಪ್ರೋಕ್ಷಿಸಿ ನಮ್ಮನ್ನು ಶುದ್ಧಿಪಡಿಸು. ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ಈ ಮಾಧ್ಯಮದ ಮೂಲಕ ನಿಮ್ಮನ್ನು ಆರಾಧಿಸುವಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ನಮಗೆ ತಿಳಿಯಪಡಿಸು. ಆರಾಧನೆಯ ಹಾದಿಯಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ಮಾರ್ಗ ನಡೆಸಲಿ. ಹೌದು ಕರ್ತನೆ, ಮತ್ತೊಂದು ಆವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವನಾಮಕ್ಕೆ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಜುಲೈ ತಿಂಗಳ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಕೂಡಿ ಬರುವಂತೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ನಾವು ಸಲ್ಲಿಸುವ. 116ನೇ ಕೀರ್ತನೆ ಅದರ 12ನೇ ವಾಕ್ಯ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಯೆಹೋವನಿಗೆ ಒತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಇಲ್ಲಿ ಕೀರ್ತನೆಗಾರನು ಹಾಡುವಂಥದ್ದು, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. 103ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಜನನದ ಪ್ರಾರಂಭದಿಂದ ಇಲ್ಲಿ ತನಕ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಕೌಟುಂಬಿಕ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗೆ ಕೃತಜ್ಞತೆಯಿಂದ ಆತನಿಗೆ ಸಲ್ಲತಕ್ಕ ಆರಾಧನೆಯನ್ನು, ಮಹಿಮೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಈ ಹಾಡಿನ ಕೆಲವು ಚರಣಗಳನ್ನು ಪ್ರಾರಂಭದಲ್ಲಿ ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಹಾಡಿನ ಈ ರೀತಿ ಹೇಳಲ್ಪಟ್ಟಿದೆ, ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಬನ್ನಿ, ಈ ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು
ಈ ಅಲ್ಪ ಬುದ್ಧಿ ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದಾರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದಾರೆ ನನಗಿಲ್ಲ ನಿರೀಕ್ಷೆಯು. ಲೋಕವು ನನ್ನನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು, ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು, ನನ್ನಯ ಬಾಲವು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿನ್ ಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಾವು ಹಾಡುಗಾರನು ಹಾಡುವಂಥದ್ದು, ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನ್ನೆಷ್ಟು ಸ್ತುತಿಸಿದರೂ ಇನ್ನೂ ಸಾಲದು, ಇನ್ನೂ ಸಾಲದು. ಕೇವಲ ಭಾನುವಾರದ ಮುಂಜಾನೆಯ ಜಾವದಲ್ಲಿ ಸಭೆಯಾಗಿ ಸೇರಿ ದೇವರನ್ನು ಆರಾಧಿಸುವುದರಿಂದ ನಮ್ಮ ಕರ್ತವ್ಯ ಮುಕ್ತಾಯವಾಗುತ್ತದೆ ಎಂಬುದಾಗಿ ಅಲ್ಲ.
ಯೇಸು ಕ್ರಿಸ್ತನ ಪ್ರೀತಿ. ಯೋಹಾನ 3:16 ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟ. ಸೊ ಇಂದು ನಾವು ದೇವರ ಮಕ್ಕಳೆಂಬ ಪದವಿಯಲ್ಲಿ ದೇವರನ್ನ ಆರಾಧಿಸುತ್ತಿರುವಂಥದ್ದು ಆತನ ಪ್ರೀತಿ, ಆತನ ಕರುಣೆ. ಅಪೊಸ್ತಲನಾದ ಪೌಲನು ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ, ಆತನು ನಿಮ್ಮನ್ನು ಕ್ರಿಸ್ತನಲ್ಲಿ ಜಗದೋತ್ಪತ್ತಿಗೆ ಮುಂಚಿತವಾಗಿ ಆರಿಸಿಕೊಂಡ. ನೋಡಿ, ದೇವರ ಆರಿಸುವಿಕೆ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ತಂದೆಯು ಆಕರ್ಷಿಸದೆ ಯಾರು ಪುತ್ರನ ಬಳಿಗೆ ಬರೋದಿಲ್ಲ. ಅಂದ್ರೆ ನಮ್ಮ ಮೇಲೆ ತಂದೆಯಾದ ದೇವರ ಆಕರ್ಷಣೆ ಜಗದೋತ್ಪತ್ತಿಗೆ ಮುಂಚಿತವಾಗಿ ಇದ್ದದ್ದರ ಫಲವಾಗಿ, ಆ ಒಂದು ಆಕರ್ಷಣೆಗೆ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟಿದ್ದರ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಕಾರ್ಯ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳಾದಂತಹ ನಾವುಗಳು ಆ ಪವಿತ್ರತೆಯಲ್ಲಿ ನಮ್ಮ ಜೀವಿತವನ್ನ ಜೀವಿಸುತ್ತಿದ್ದೇವ. ಇಂದು ಅನೇಕ ಕ್ರೈಸ್ತರು ಸಾಧಾರಣವಾಗಿ ನಾವು ಹೇಳುವಂಥದ್ದು ನಾಮಧೇಯ ಕ್ರೈಸ್ತರ ಕುರಿತಾಗಿ, ದೇವರ ಮಕ್ಕಳೆಂಬುದಾಗಿ ಅಭಿಮಾನ ಪಡುತ್ತಿರುವಂತಹ ನಾವುಗಳು ಆ ಒಂದು ಪವಿತ್ರತೆಯಲ್ಲಿ ಜೀವಿಸಿ ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುತ್ತಿದ್ದೇವ. ಅಥವಾ ವಾಡಿಕೆಗೆ ಅನುಸಾರವಾಗಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತವರಾಗಿದ್ದೇವ. ಅರಸನಾದ ದಾವೀದ 122ನೇ ಕೀರ್ತನೆಯಲ್ಲಿ ಹೇಳುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಅಂದ್ರೆ ದೇವರ ಸಾನ್ನಿಧ್ಯದ ಮಹತ್ವ ಏನೆಂಬುವಂಥದ್ದನ್ನ ಅರಸನಾದ ದಾವೀದನು ತನ್ನ ವೈಯಕ್ತಿಕ ಜೀವಿತದಲ್ಲಿ ಅನುಭವಿಸಿದಂಥವನಾಗಿದ್ದನು. ನೋಡಿ, 27ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ಪ್ರಾರ್ಥಿಸಿರುವಂಥದ್ದು, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಒಬ್ಬ ಭಕ್ತನ ಬಯಕೆ, ಒಬ್ಬ ಕ್ರೈಸ್ತನ ಬಯಕೆ ಅನ್ನುವಂಥದ್ದು ಜೀವಮಾನವೆಲ್ಲ. ಅಪೊಸ್ತಲನಾದ ಪೌಲನು ಕೊರಿಂಥದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು, ನೀವು ದೇವರ ಆಲಯವಾಗಿದ್ದೀರಿ. ಅಂದ್ರೆ ನಮ್ಮ ಬಯಕೆ, ನಮ್ಮ ಜೀವಮಾನದಲ್ಲೆಲ್ಲ ಯೆಹೋವನ ಮಂದಿರವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು. ಪ್ರಿಯರೇ, ನಮಗೆ ಎದೆ ಮೇಲೆ ಕೈಯಿಟ್ಟು ಹೇಳಕ್ಕಾಗ್ತಾ ಇದೆಯಾ, ನಾನು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇನೆ? ನಾನು ಸಾಧಾರಣವಾಗಿ ಹೇಳುವಂತಹ ಒಂದು ಮಾತು,
ಪ್ರತ್ಯೇಕವಾಗಿ ಪ್ರಸಂಗಿಸುವಂತಹ ನನ್ನಂಥವರು ಪುಲ್ಪಿಟ್ ಮೇಲೆ ನಿಂತ್ಕೊಂಡ್ಬಿಟ್ರೆ ಭಯಂಕರ ಆತ್ಮಿಕತೆ. ಆದರೆ ನಮ್ಮ ಆತ್ಮಿಕತೆ ಒಮ್ಮೆ ನಾವು ಈ ಪುಲ್ಪಿಟ್ಟಿಂದ ಕೆಳಗೆ ಇಳಿದ್ರೆ ಗೊತ್ತಾಗ್ಬಿಡ್ತದೆ. ಒಬ್ಬ ಹೆಣ್ಣು ಮಗಳು ಒಂದು ಚೀಟಿಯನ್ನು ಪ್ರಸಂಗಿಸುವಂತಹ ವ್ಯಕ್ತಿಗೆ ತಗೊಂಡು ಕೊಟ್ಲು. ಅದರಲ್ಲಿ ಈ ರೀತಿ ಬರೆಯಲ್ಪಟ್ಟಿತ್ತು, ಪಪ್ಪ, ಯು ಲುಕ್ಸ್ ಲೈಕ್ ಎ ಏಂಜಲ್ ವೈಲ್ ಯು ಆರ್ ಪ್ರೀಚಿಂಗ್, ಬಟ್ ಡ್ಯಾಶ್ 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 ಡ್ಯಾಶ್. ಸೊ ವಿ ಲುಕ್ ಲೈಕ್ ಎ ಏಂಜಲ್. ನಾವು ದೇವದೂತರಂತೆ ಕಾಣಿಸ್ಕೊಳ್ತೇವೆ. ಇವತ್ತು ಅನೇಕ ದೇವರ ಮಕ್ಕಳು ಭಾನುವಾರದಂದು ದೇವದೂತರಂತೆ ಕಾಣಿಸ್ಕೊಳ್ತಾರೆ. ಆದರೆ ಒಬ್ಬ ಕ್ರೈಸ್ತನ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನ ಪೌಲನು ರೋಮಾಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕವಾದ ಆರಾಧನೆ ಕೇವಲ ಭಾನುವಾರದ 8 ಗಂಟೆಯಿಂದ 10 ಗಂಟೆ ಅಥವಾ 10 ಗಂಟೆಯಿಂದ 11 ಗಂಟೆ 12 ಗಂಟೆ ತನಕ ನಡೆಯುವಂತಹ ಒಂದು ಧಾರ್ಮಿಕ ವಿಧಾನವಲ್ಲ. ಆರಾಧನೆ ಕುರಿತಾಗಿ ಇಲ್ಲಿ ಪೌಲನು ಹೇಳಿರುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಯಜ್ಞಗಳಾಗಿ ಸಮರ್ಪಿಸಿರಿ. ಅಂದ್ರೆ ಜೀವಮಾನವೆಲ್ಲ, ದಾವೀದನು ಹೇಳುವ ರೀತಿಯಲ್ಲಿ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುವುದಕ್ಕೆ. ಪೌಲನ ಭಾಷೆಯಲ್ಲಿ ಹೇಳುವುದಾದ್ರೆ, ನಾವು ಜೀವಿಸುವ ದಿನವೆಲ್ಲ ದೇವರ ಆಲಯಗಳಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ಪ್ರಿಯರೇ, ನಾವು ಆತನ ಸನ್ನಿಧಾನದಲ್ಲಿ ಜೀವವುಳ್ಳ ಕಲ್ಲುಗಳಾಗಿ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಕೀರ್ತನೆ ಭಾಗದಲ್ಲಿ ನಾವು ನೋಡಿದ್ವಿ, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ. ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ದೇವರು ನನ್ನ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳಿಗೆ ವಾಟ್ ಕ್ಯಾನ್ ವಿ ರೆಂಡರ್ ಟು ಗಾಡ್? ಸೊ ದೇವರಿಂದ ಹೊಂದಿಕೊಂಡಂತಹ ಆಶೀರ್ವಾದಗಳಿಗೆ, ಮೇಲುಗಳಿಗೆ ಬದಲಾಗಿ ಸೊ ಏನನ್ನ ಕೊಡುವುದಕ್ಕೆ ಸಾಧ್ಯ? ಇಲ್ಲಿ ಕೀರ್ತನಗಾರನು ಹಾಡಿರುವಂಥದ್ದು, ರಕ್ಷಣಾ ಪಾತ್ರೆಯನ್ನ ತೆಗೆದುಕೊಂಡು ಯೆಹೋವ ನಾಮವನ್ನ ಪ್ರಖ್ಯಾತಿಪಡಿಸ್ತೇನೆ. ಐ ವಿಲ್ ಎಕ್ಸಾಲ್ಟ್ ದ ನೇಮ್ ಆಫ್ ಗಾಡ್. ಸೊ ಇದಕ್ಕೆ ಸರಿಸಮಾನವಾದ ಕಾಣಿಕೆ, ಇದಕ್ಕೆ ಸರಿಸಮಾನವಾದಂತಹ ಉಡುಗೊರೆ ಬೇರೆ ಯಾವುದೂ ಇಲ್ಲ. ಸೊ ಇಂದು ಅನೇಕರು ಪ್ರಸಂಗಿಸುವಂಥದ್ದು, ಸೊ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತಹ ಮೇಲುಗಳಿಗೆ ಅನುಗುಣವಾಗಿ 10 ರೂಪಾಯಿ ಸಿಕ್ಕಿದ್ರೆ ಅದರಲ್ಲಿ 1 ರೂಪಾಯಿ ದೇವರಿಗೋಸ್ಕರ ಪ್ರತ್ಯೇಕಿಸಿರಿ. 1 ರೂಪಾಯಿ ಕೊಟ್ಟರೆ ನಿಮ್ಮ ಮೇಲೆ ದೇವರಿಗೆ ಪ್ರೀತಿ, 2 ರೂಪಾಯಿ ಕೊಟ್ಟರೆ ಆ ಪ್ರೀತಿ ಜಾಸ್ತಿ ಆಗುತ್ತೆ, 5 ರೂಪಾಯಿ ಕೊಟ್ಟರೆ ಅತಿ ಪ್ರೀತಿ. ಸೊ ಈ ಕಾಣಿಕೆಯನ್ನ ಕೊಡುವುದರ ಮೂಲಕ ದೇವರು ಮಾಡಿದ ಉಪಕಾರಗಳಿಗೆ ಬದಲನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಏನು ಕೊಡಬೇಕು? ಸೊ ದೇವರ ಉಪಕಾರಗಳಿಗೆ ನಾವು ಪ್ರತ್ಯುಪಕಾರವಾಗಿ ಕೊಡಬೇಕಾದಂಥದ್ದು ಯೆಹೋವನ ನಾಮವನ್ನು ಪ್ರಖ್ಯಾತಪಡಿಸುವಂಥದ್ದು. 14ನೇ ವಾಕ್ಯ, ಯೆಹೋವನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳು ನೋಡಿ, ಉಪಕಾರ ಅನ್ನುವಂಥದ್ದು ಆರ್ಥಿಕತೆ ಅಲ್ಲ.
ಉಪಕಾರ ಅನ್ನುವಂಥದ್ದು ಜಗದೋತ್ಪತ್ತಿಗೆ ಮುಂಚಿತವಾಗಿ ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಂಥದ್ದು. ತಂದೆಯ ಆಕರ್ಷಣೆ ನಮ್ಮ ಮೇಲೆ ಬಂದಂಥದ್ದು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಾವು ವಾಸಿಸುವಂತಹ ಪಟ್ಟಣದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಅನೇಕರಿಗೆ ಲಭಿಸದೇ ಇರುವಂತಹ, ಅನೇಕರು ಅರ್ಥ ಮಾಡಿಕೊಳ್ಳದೇ ಇರುವಂತಹ ಈ ತಂದೆಯ ಆಕರ್ಷಣೆ ನಮ್ಮ ಮೇಲೆ ಬಂದು ನಾವು ಇದನ್ನು ಅರ್ಥ ಮಾಡಿಕೊಂಡು ಆತನ ಕರೆಗೆ ಹೋಗೊಟ್ಟು ಜೀವಿಸುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅತ್ಯಮೂಲ್ಯವಾದಂತಹ ಉಡುಗೊರೆ. ಸೊ ಈ ಉಡುಗೊರೆಗೆ ನಾವೇನ್ ಮಾಡಬೇಕು? ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸಬೇಕು. ಇದೇ ವಿವೇಕಪೂರ್ವಕವಾದ ಆರಾಧನೆ, ಇದೇ ಸತ್ಯವಾದ ಆರಾಧನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಒಂದು ಪಾರದರ್ಶಕತೆಯ ಆರಾಧನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವ. ಎ ಟ್ರಾನ್ಸ್ಪರೆನ್ಸಿ ವರ್ಷಿಪ್. ಸೊ ಇವತ್ತು ನಾವು ಧ್ಯಾನ ಮಾಡುವಂತಹ ವಿಷಯ ಸ್ಟುವರ್ಡ್ಶಿಪ್, ಮನೆ ವಾರ್ತೆಯವ. ಏನು ಸ್ಟುವರ್ಡ್ಶಿಪ್? ಮನೆ ವಾರ್ತೆ ಅಂದ್ರೆ ಏನು? ಈ ಒಂದು ಪದದ ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸ್ಟುವರ್ಡ್ಶಿಪ್ ಬಗ್ಗೆ ಅದರ ಒಂದು ಅರ್ಥ ಈ ರೀತಿ ಇದೆ. ಇಟ್ಸ್ ಎ ಪ್ರಾಕ್ಟೀಸ್ ಕಮಿಟೆಡ್ ಟು ಎಥಿಕಲ್ ವ್ಯಾಲ್ಯೂ ದಟ್ ಎಂಬಾಡೀಸ್ ದ ರೆಸ್ಪಾನ್ಸಿಬಲ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸ್. ಅಂದರೆ ಮನೆ ವಾರ್ತೆ ಅನ್ನುವಂಥದ್ದು ಇದು ನೈತಿಕ ಮೌಲ್ಯಕ್ಕೆ ಬದ್ಧವಾಗಿರುವ ಅಭ್ಯಾಸವಾಗಿದ್ದು, ಇದು ಸಂಪನ್ಮೂಲಗಳ ಜವಾಬ್ದಾರಿಯುತ ಯೋಜನೆ ಮತ್ತು ನಿರ್ವಹಣೆಯನ್ನು ಒಳಗೊಂಡಿರ್ತದೆ. ಇಟ್ಸ್ ಎ ಪ್ರಾಕ್ಟೀಸ್ ಕಮಿಟೆಡ್ ಟು ಎಥಿಕಲ್ ವ್ಯಾಲ್ಯೂ ದಟ್ ಎಂಬೋಡೀಸ್ ದ ರೆಸ್ಪಾನ್ಸಿಬಲ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಎವ್ರಿ ಬಿಲೀವರ್, ಪ್ರತಿಯೊಬ್ಬ ದೇವರ ಮಗನು ಮಗಳು, ಸೊ ವಿ ಆರ್ ಸ್ಟುವರ್ಡ್ಸ್. ನಾವೆಲ್ಲರೂ ಮೇಲ್ವಿಚಾರಕರಾಗಿದ್ದೇವೆ. ಸೊ ಮೇಲ್ವಿಚಾರಕರಾದ ನಾವುಗಳು ನಮ್ಮ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಸೊ ಇಂದಿನ ಟಾಪಿಕ್ ಅನ್ನುವಂಥದ್ದು, ವಿಷಯ ಅನ್ನುವಂಥದ್ದು, ಪ್ರಸ್ತಾಪ ಅನ್ನುವಂಥದ್ದು ಸ್ಟುವರ್ಡ್ಶಿಪ್, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಮನೆ ವಾರ್ತೆಯವ ಪಾರದರ್ಶಕತೆ ಮತ್ತು ಲೆಕ್ಕದಾಯತ್ವ. ಮನೆ ವಾರ್ತೆಯವ ಅಥವಾ ಸ್ಟುವರ್ಡ್ಶಿಪ್ ಈ ಎಂಬ ಪರಿಕಲ್ಪನೆ ಆದಿಕಾಂಡದಿಂದ ಅಥವಾ ಸೃಷ್ಟಿಯ ಆರಂಭದಿಂದ ಪ್ರಾರಂಭವಾಗುವಂಥದ್ದಾಗಿ ನಾವು ಕಾಣ್ತೇವೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ಯೆಹೋವ ದೇವರು ಆ ಮನುಷ್ಯನನ್ನು, ಅಂದರೆ ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿಸಿದಂತಹ ಆ ಆದಾಮನೆಂಬ ಮನುಷ್ಯನನ್ನ ಕರೆದುಕೊಂಡು ಹೋಗಿ ಏದೇನ್ ತೋಟವನ್ನ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ನೋಡಿ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನ ಮುಗಿಸಿ 6ನೆಯ ದಿನದಲ್ಲಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹೀಗೆ ಮನುಷ್ಯನನ್ನ ಉಂಟು ಮಾಡುವುದಕ್ಕಾಗಿ
ಮಾಡುವುದಕ್ಕಿಂತ ಮುಂಚಿತವಾಗಿ ಅಥವಾ ಉಂಟು ಮಾಡಿದ ನಂತರ ಯೆಹೋವ ದೇವರು ವಿಶಾಲವಾದ ಭೂಮಿಯಗೆ ಅವನನ್ನು ಸಾಗಗೊಡಿಸದೆ ಮೂಡಣ ದಿಕ್ಕಿನಲ್ಲಿ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ಆ ತೋಟದಲ್ಲಿ ಆ ಉದ್ಯಾನವನದಲ್ಲಿ ಈ ಮನುಷ್ಯನಿಗೆ ಬೇಕಾದಂತಹ ಹಣ್ಣಿನ ಮರಗಳನ್ನು ಸೃಷ್ಟಿ ಮಾಡಿ ಆ ತೋಟದ ಪರಿಪಾಲನೆಯನ್ನ ಮೇಲ್ವಿಚಾರಣೆಯನ್ನ ಈ ವ್ಯಕ್ತಿಗೆ ಈ ಆದಾಮನಿಗೆ ವಹಿಸುವಂಥದ್ದಾಗಿ ನೋಡುತ್ತೇವೆ. ಈ ಮೇಲ್ವಿಚಾರಣೆ ಎಂಬ ಪರಿಕಲ್ಪನೆ ಪ್ರಾರಂಭವಾಗುವಂಥದ್ದು ಆದಿಕಾಂಡ ಪುಸ್ತಕ ಅಥವಾ ದೇವರ ಸೃಷ್ಟಿಯ ಆರಂಭದಿಂದ. ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಸತ್ಯ, ಸ್ಟುವರ್ಡ್ಶಿಪ್ ಅಥವಾ ಸ್ಟುವರ್ಡ್ ಇಸ್ ನಾಟ್ ಎ ಓನರ್. ಮೇಲ್ವಿಚಾರಕ, ಉಸ್ತುವಾರಿ ಎಂಬ ವ್ಯಕ್ತಿ ಎಂಬ ಪದವಿ ಅವನು ಯಜಮಾನನಲ್ಲ. ಸೊ ಹೀಗಿರಬೇಕಾದ್ರೆ ಯಜಮಾನ ಯಾರು? ಯಾರು ಯಜಮಾನ? ಸೊ ಇಲ್ಲಿ ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿಸಿದಂತಹ ಮನುಷ್ಯನನ್ನ ಒಂದು ಪ್ರತ್ಯೇಕವಾದ ಉದ್ಯಾನವನದಲ್ಲಿ ಅದರ ಸಂರಕ್ಷಣೆಯ, ಅದರ ಮೇಲ್ವಿಚಾರಣೆಯ ದೌತ್ಯವನ್ನು ಒಪ್ಪಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಇಲ್ಲಿ ಯಜಮಾನ ಅನ್ನುವಂಥದ್ದು ಸರ್ವಶಕ್ತನಾದ ದೇವರು, ಮೇಲ್ವಿಚಾರಕ ಅನ್ನುವಂಥದ್ದು ದೇವರು ಸೃಷ್ಟಿ ಮಾಡಿದಂತಹ ಮೊದಲನೆಯ ಮನುಷ್ಯನಾದ ಆದಾಮ. ನೋಡಿ, ಇದನ್ನು ನಾವು ಪ್ರತ್ಯೇಕವಾಗಿ ಚರಿತ್ರೆಯನ್ನ ಕಲಿಯುವಂತಹ ಸಂದರ್ಭದಲ್ಲಿ ಮೆಸೊಪೊತ್ತೇಮಿಯಾ ಹಾಗೂ ಐಗುಪ್ತ ದೇಶದ ಚರಿತ್ರೆಯಲ್ಲಿ ನಾವು ಕಲಿಯುವಾಗ ಈ ಒಂದು ಮೇಲುಸ್ತುವಾರಿ ಎಂಬ ಒಂದು ಪದವಿ ಅಥವಾ ಒಂದು ವ್ಯಕ್ತಿಯನ್ನ ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಸತ್ಯವೇದದಲ್ಲಿ ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದಾಗಿದೆ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ಅಬ್ರಾಮನು ಯೆಹೋವನಿಗೆ ಹೇಳುವಂತಹ ಒಂದು ಮಾತು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದು. ಯಾರು ಈ ವ್ಯಕ್ತಿ ಎಲಿಯಾಜರ? ಇದೇ ಆದಿಕಾಂಡ 24ನೇ ಅಧ್ಯಾಯ 1ರಿಂದ ಕೆಲವು ವಾಕ್ಯಗಳನ್ನು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಯೆಹೋವನು ಅಬ್ರಹಾಮನನ್ನ ಸಕಲ ವಿಷಯದಲ್ಲಿ ಅಭಿವೃದ್ಧಿಪಡಿಸಿದನು. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿಯ ಸೇವಕನಿಗೆ, ಅಂದರೆ ಅಕಾಲದಲ್ಲಿ ಐಶ್ವರ್ಯವಂತರು ತಮ್ಮ ಆಸ್ತಿಗಳನ್ನ, ತಮಗಿರುವಂತಹ ಭೂಮಿಯನ್ನ, ತಮಗಿದ್ದಂತಹ ಸಂಪತ್ತನ್ನ ಸಂರಕ್ಷಿಸುವುದಕ್ಕೆ ನಂಬಿಗಸ್ತನಾದ ಒಬ್ಬ ವ್ಯಕ್ತಿಯನ್ನ ನೇಮಿಸುವಂತವರಾಗಿದ್ರು. ಇವರು ಸ್ಟಿವರ್ಡ್ಸ್, ಇವರು ಮೇಲ್ವಿಚಾರಕರು. ಅಬ್ರಹಾಮನು ಐಶ್ವರ್ಯವಂತನಾದ ವ್ಯಕ್ತಿಯಾಗಿದ್ದನು. ಸೊ ನಾನು ನೆನೆಸುವಂಥದ್ದು, ದೇವರು ಅಬ್ರಹಾಮನನ್ನ ಕರೆಯುವಂತಹ ಸಂದರ್ಭದಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಕಾಣುವಂತೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ ಬಿಟ್ಟು
ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳುವುದಕ್ಕಿಂತಲೂ ಮುಂಚಿತವಾಗಿನಿಂದಲೂ ಅಬ್ರಹಾಮನ ಮನೆಯಲ್ಲಿ ಈ ಎಲಿಯಾಜಾರನು ಅಬ್ರಹಾಮನ ಆಸ್ತಿಯನ್ನ ನೋಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಇದು ನನ್ನ ಒಂದು ಅನಿಸಿಕೆ. ಕಾರಣ ಈ ಮೆಸೊಪೊತಾಮಿಯ ಕಾಲದಿಂದಲೂ ಇದನ್ನ ಅಂದಿನ ಕಾಲದ ಹಣವಂತರು, ಐಶ್ವರ್ಯವಂತರು ತಮ್ಮ ಸಂಪತ್ತನ್ನು ಸಂರಕ್ಷಿಸುವುದಕ್ಕೆ ಕೆಲವು ವ್ಯಕ್ತಿಗಳನ್ನು ನೇಮಿಸುವಂಥದ್ದನ್ನು ಚರಿತ್ರೆಗಳಲ್ಲಿ ನಾವು ಕಾಣಬಹುದು. ನೋಡಿ, ಆದಿಕಾಂಡ 39ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಪೋಟಿಫೆರನು ಐಗುಪ್ತದ ಅಧಿಕಾರಿ. ಅಲ್ಲಿ ನಾವು ನೋಡುವಂಥದ್ದು ಫರೋಹನ ಉದ್ಯೋಗಸ್ಥನು, ಮೈಗಾವಲಿನವರ ದಳವಾಯಿಯೂ ಆಗಿದ್ದ ಪೋಟಿಫೆರನು. ಅಂದರೆ ಪೋಟಿಫೆರನ ಸೈನ್ಯದ ಉನ್ನತ ಅಧಿಕಾರಿ, ಉನ್ನತ ವ್ಯಕ್ತಿ. ತನ್ನ ಮನೆಯಲ್ಲಿ ಪಾರುಪತ್ಯವನ್ನ, ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಕೊಟ್ಟನು. ಚರಿತ್ರೆ ಗೊತ್ತು. ಯೋಸೇಫನ ಸಹೋದರರು ಯೋಸೇಫನನ್ನು ಹಾಗೆ ಮಾಡ್ತಾ ಇದ್ರು. ಒಂದು ಫೈನ್ ಡೇ ಸಮಯ ಸಂದರ್ಭ ಒದಗಿ ಬಂದಾಗ ಇವರೇನು ಮಾಡಿದ್ರು, ಯೋಸೇಫನನ್ನ ಮಿದ್ಯಾನರಿಗೆ ಮಾರಿಬಿಟ್ರು. ಮಿದ್ಯಾನಿಯರು ಏನು ಮಾಡಿದ್ರು, ಇವನನ್ನು ಕರ್ಕೊಂಡು ಹೋಗ್ಬಿಟ್ಟು ಐಗುಪ್ತದ ಅಧಿಕಾರಿಯಾಗಿದ್ದ ಪೋಟಿಫರನಿಗೆ ಮಾರಿಬಿಟ್ರು. ಪೋಟಿಫರ ಏನು ಮಾಡ್ದ, ಇವನನ್ನು ತನ್ನ ಮನೆಯ ಮೇಲ್ವಿಚಾರಕನಾಗಿ ನೇಮಿಸ್ತ. ಆದಿಕಾಂಡ 39ನೇ ಅಧ್ಯಾಯವನ್ನು ಕಲಿಯುವಾಗ ಗೊತ್ತಾಗ್ತದೆ. ಪ್ರತ್ಯೇಕವಾಗಿ ಅದರ 4-5 ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆ ದಣಿಯು ಯಾರು? ಪೋಟಿಫರನು ಅವನಿಗೆ, ಅಂದರೆ ಯೋಸೇಫನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು, ಮೇಲ್ವಿಚಾರಣೆಯನ್ನು ಕೊಟ್ಟು, ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿಕೊಟ್ಟನು. ಅವನನ್ನು ಆಸ್ತಿಯ ಮೇಲೆ ಅಧ್ಯಕ್ಷನಾಗಿ ಇಟ್ಟನು. ಅಂದ್ರೆ ಈ ಮೇಲುಸ್ತುವಾರಿ, ಈ ಮನೆ ವಾರ್ತೆ ಎಂಬ ಈ ಒಂದು ಕಾನ್ಸೆಪ್ಟ್, ಈ ಒಂದು ಪರಿಕಲ್ಪನೆ ಅನಾದಿಯಿಂದಲೂ ಇರುವಂಥದ್ದಾಗಿ ನಾವು ಕಾಣ್ತೇವೆ. ಆದರೆ ಪೋಟಿಫರನ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಕಾಣುವಂಥದ್ದು, ಯೋಸೇಫನ ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಾವು ಕಾಣುವಂಥದ್ದು, ಪೋಟಿಫರನು ತಾನು ತಿನ್ನುವ ಆಹಾರ ಒಂದನ್ನು ಹೊರತು ಬೇರೆ ಯಾವುದರ ಕುರಿತಾಗಿ ಚಿಂತಿಸುತ್ತಿರಲಿಲ್ಲ. ಕಾರಣ ಯೋಸೇಫನು ನಂಬಿಗಸ್ತನಾದ ಒಬ್ಬ ಮೇಲ್ವಿಚಾರಕನಾಗಿದ್ದ. He was a faithful steward. ಆತನು ನಂಬಿಗಸ್ತನಾದಂತಹ ಮನೆ ವಾರ್ತೆಯವನಾಗಿದ್ದ. ಆತನು ನಂಬಿಗಸ್ತನಾದಂತಹ ಉಸ್ತುವಾರಿಯಾಗಿದ್ದ. ಈಸ್ ಎ ಫೇತ್ಫುಲ್ ಮ್ಯಾನೇಜರ್. ಇಂದಿನ ಪದದಲ್ಲಿ ಹೇಳೋದಾದ್ರೆ ಮ್ಯಾನೇಜರ್, ಪರ್ಸನಲ್ ಮ್ಯಾನೇಜರ್, ವಾಟ್ ಎವರ್ ಇಟ್ ಮೇ ಬಿ. ಪ್ರಿಯರೇ, ಮನೆ ವಾರ್ತೆ ಎನ್ನುವಂಥದ್ದು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಇಸ್ ಎ ಪ್ರಾಕ್ಟೀಸ್ ಕಮಿಟೆಡ್ ಟು ಎಥಿಕಲ್ ವ್ಯಾಲ್ಯೂ. ಒಂದು ನೈತಿಕ ಮೌಲ್ಯ ಇರುವಂಥದ್ದು. ದಾರಿಯಲ್ಲಿ ಹೋಗುವಂತಹ ಕುಳ್ಳನನ್ನ ಹಿಡಿದು ನಾವು ಯಾರು ಸಹ ಮನೆ ವಾರ್ತೆಯವನು ಎಂಬ ಪದವಿಯನ್ನು ಕೊಡೋದಿಲ್ಲ. ನಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡುವಂತಹ ವ್ಯಕ್ತಿಗಳ ಕುಟುಂಬದ ಪರಿಪೂರ್ಣ ಚಿತ್ರಣವನ್ನು ನಾವು ಅರ್ಥ ಮಾಡಿಕೊಂಡ ನಂತರವಾಗಿಯೇ ಅಂಥವರನ್ನು ನಮ್ಮ ಮನೆ ಕೆಲಸಕ್ಕೆ ನೇಮಿಸುವಂಥದ್ದು. ಆಕ್ಚುಲಿ ಮನೆ ವಾರ್ತೆ ಅನ್ನುವಂಥದ್ದು ಇಂದಿನ ಕಾಲದಲ್ಲಿ ಮನೆಯ ವಿಚಾರವನ್ನು ನೋಡಿಕೊಳ್ಳುವ ಎಂಬ ಪರಿಕಲ್ಪನೆ ಇತ್ತು. ನಂತರ ಅದು
ಆಸ್ತಿಗೆ ನಂತರ ಅದು ಮುಂದುವರಿಯುವ ಭಾಗವಾಗಿ ಮಾರ್ಪಟ್ಟಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅಂದರೆ ಇದು ಒಂದು ನೈತಿಕ ಮೌಲ್ಯವುಳ್ಳದು. ಇಟ್ ಈಸ್ ಎ ಎಥಿಕಲ್ ವ್ಯಾಲ್ಯೂ. ಸೊ ಈ ಮನೆ ವಾರ್ತೆಯವ ಹೇಗಿರಬೇಕು? ಸೊ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ಟುವರ್ಡ್ಶಿಪ್ ಶುಡ್ ಬಿ ಎ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ. ಪಾರದರ್ಶಕವಾಗಿರಬೇಕು. 2, ಲೆಕ್ಕದಾಹಿತ್ವ ಉಳ್ಳವನಾಗಿರಬೇಕು. ಅಂದರೆ ಲೆಕ್ಕವನ್ನು ಸರಿಯಾಗಿ ಪಾಲಿಸುವಂತಹ ವ್ಯಕ್ತಿಯಾಗಿರಬೇಕು. ಅಪೊಸ್ತಲನಾದ ಪೌಲನು ತೀತನಿಗೆ ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿ ಉಪಯೋಗಿಸಿರುವಂತಹ ಒಂದು ಪದ, ತೀತನಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 7ನೇ ವಾಕ್ಯ, ಅಲ್ಲಿ ಪ್ರತ್ಯೇಕವಾಗಿ ಉಪಯೋಗಿಸಿರುವಂತಹ ಒಂದು ಪದ, ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮನೆ ವಾರ್ತೆಯವನಾಗಿರುವುದರಿಂದ. ಪ್ರಿಯರೇ, ಇಲ್ಲಿ ಇದು ಒಂದು ಪಾಸ್ಟರಲ್ ಎಪಿಸ್ಟಲ್ ಆಗಿರುವುದರಿಂದ ಪ್ರತ್ಯೇಕವಾಗಿ ಪೌಲನು ಈ ಪತ್ರಿಕೆಯನ್ನು ತೀತನಿಗೆ ಬರೆದದರ ಫಲವಾಗಿ ಸಭಾಧ್ಯಕ್ಷನು ಎಂಬ ಪದವನ್ನು ಉಪಯೋಗಿಸಿರುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಪ್ರತಿಯೊಬ್ಬ ದೇವರ ಮಗನು ಮಗಳು ದೇವರ ಮನೆ ವಾರ್ತೆಯವರಾಗಿದ್ದಾರೆ. ಅಂದರೆ ಎವ್ರಿ ಬಿಲೀವರ್, ವೆದರ್ ಇಟ್ ಇಸ್ ಮೇಲ್ ಆರ್ ಫೀಮೇಲ್, ಪ್ರತಿಯೊಬ್ಬ ವಿಶ್ವಾಸಿ ದೇವರ ಮನೆ ವಾರ್ತೆಯವರಾಗಿದ್ದಾರೆ. ಅಂದರೆ ಒಬ್ಬ ಮನೆ ವಾರ್ತೆಯವನಿಗೆ ಇರಬೇಕಾದಂತಹ ಗುಣಗಳು, ಒಂದು ಟ್ರಾನ್ಸ್ಪರೆನ್ಸಿ, ಅವನು ಪಾರದರ್ಶಕ, ಕ್ರಿಸ್ಟಲ್ ಕ್ಲಿಯರ್, ಸ್ಫಟಿಕದಷ್ಟು ಶುಭ್ರವಾಗಿರಬೇಕು. ನಥಿಂಗ್ ಶುಡ್ ಹೈಡ್, ಅವನಲ್ಲಿ ಯಾವುದು ಮುಚ್ಚುಮರೆ ಇರಬಾರದು. ನೋಡಿ, ದಾನಿಯೇಲನ ಪುಸ್ತಕವನ್ನು ಕಲಿಯುವಂತಹ ಸಂದರ್ಭದಲ್ಲಿ 120 ದೇಶಾಧಿಪತಿಗಳು ದಾನಿಯೇಲನ ಮೇಲೆ ತಪ್ಪನ್ನು ಹುಡುಕುವುದಕ್ಕೆ ಪ್ರಯತ್ನಿಸುವಂಥದ್ದನ್ನು ನಾವು ಕಾಣ್ತೇವೆ. ದೇವರ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ದಾನಿಯೇಲನಲ್ಲಿ ದಾನಿಯೇಲ 6ನೇ ಅಧ್ಯಾಯ ಅದರ 4ನೇ ವಾಕ್ಯ, ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವನ್ನು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಸಿಕ್ಕಲಿಲ್ಲ. ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಎನ್ನುವುದಕ್ಕೆ ಇದಕ್ಕಿಂತಲೂ ಉತ್ತಮವಾದ ಉದಾಹರಣೆ ಬೇರೆ ಯಾವುದೂ ಇಲ್ಲ. ನೋಡಿ, ದಾನಿಯೇಲ ತನ್ನದಲ್ಲದ ದೇಶದಲ್ಲಿ ಪ್ರವಾಸಿಯಾಗಿ ವಾಸಿಸುವಂತಹ ಒಂದು ಕಾಲ. ಇವರನ್ನ ಪ್ರವಾಸಿಯಾಗಿ ತೆಗೆದುಕೊಂಡು ಹೋದಂತಹ ನೆಬೂಕದ್ನೆಚ್ಚರನು ಕೆಲವು ವ್ಯಕ್ತಿಗಳನ್ನು ಆರಿಸಿಕೊಂಡು ಅವರಿಗೆ ಪಾರ್ಸಿ ದೇಶದ ವಿಧಿವಿಧಾನಗಳನ್ನು ಕಲಿಸಿ ಕೆಲವು ಜವಾಬ್ದಾರಿಗಳನ್ನು ವಹಿಸಿಕೊಟ್ಟ. ಹೀಗೆ ವಹಿಸಿಕೊಟ್ಟವರಲ್ಲಿ ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಈ 4 ಯಹೂದ್ಯರು ಒಳಪಟ್ಟರು. ದಾನಿಯೇಲನು ಕನಸುಗಳನ್ನು ವಿವರಿಸುವಂತಹ ವ್ಯಕ್ತಿಯಾದದ್ದರ ಫಲವಾಗಿ ಅವನನ್ನು ಒಂದು ಉನ್ನತವಾದ ಪದವಿಗೆ ಅವನನ್ನು ಸೇರಿಸಿದರು. ಅದಾದ ನಂತರವಾಗಿ ದಾರ್ಯಾವೇಶನ ರಾಜ್ಯಭಾರದ ಸಂದರ್ಭದಲ್ಲಿ
ದಾರ್ಯವೇಶನ ಏನು ಮಾಡ್ದ, 120 ಮಂದಿ ದೇಶಾಧಿಪತಿಗಳನ್ನ ನೇಮಿಸ್ದ. ಆ ದೇಶಾಧಿಪತಿಗಳ ಮೇಲೆ ಲೆಕ್ಕವನ್ನು ತೆಗೆದುಕೊಳ್ಳುವುದಕ್ಕೆ 3 ಮುಖ್ಯಾಧಿಕಾರಿಗಳನ್ನು ನೇಮಿಸ್ದ. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ದಾನಿಯೇಲನ ಕುರಿತಾಗಿ ಬರೆಯಲ್ಪಟ್ಟಿರುವಂಥದ್ದು, ದಾನಿಯೇಲನು ಪರಮ ಬುದ್ಧಿ ಇದ್ದದ್ದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಅಧಿಕ ಸಮರ್ಥನೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯದ ಮೇಲೆ ನೇಮಿಸಲು ಉದ್ದೇಶಿಸಿದನು. ಇದು ಮುಖ್ಯಾಧಿಕಾರಿಗಳಿಗೆ, ದೇಶಾಧಿಪತಿಗಳಿಗೆ, ಅದೇ 120 ದೇಶಾಧಿಪತಿಗಳಿಗೆ 2 ಮುಖ್ಯಾಧಿಕಾರಿಗಳಿಗೆ ಸರಿ ಕಾಣಲಿಲ್ಲ. ಹೇಗಾದರೂ ಮಾಡಿ ದಾನಿಯೇಲನನ್ನ ಇಲ್ಲದೆ ಮಾಡುವುದಕ್ಕೆ ತೀರ್ಮಾನಿಸಿದರು. ದಾನಿಯೇಲನ ಮೇಲೆ ತಪ್ಪು ಹೋಲಿಸುವುದಕ್ಕೆ ಸಂದರ್ಭ ಹುಡುಕ್ತಾ ಇದ್ರು. ಆದರೆ ಯಾವ ತಪ್ಪನ್ನು ಕಾಣಲಿಲ್ಲ, ಯಾವ ಸಂದರ್ಭವೂ ಸಿಕ್ಕಲಿಲ್ಲ. ಅವನು ನಂಬಿಗಸ್ತನಾಗಿದ್ದನು. His life is a transparency and also accountability. ಆತನು ಪಾರದರ್ಶಕತೆ ಉಳ್ಳವನು ಹಾಗೂ ಲೆಕ್ಕದಾಹಿತ್ವ ಉಳ್ಳವನು ಆಗಿದ್ದನು. ಪ್ರಿಯ ದೇವರ ಮಕ್ಕಳೇ, ನಾವು ಪಾರದರ್ಶಕರಾಗಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ವಿ ಲುಕ್ ಲೈಕ್ ಎ ಏಂಜಲ್ ವೈಲ್ ವಿ ಆರ್ ಇನ್ ಪ್ರೀಚಿಂಗ್. ನಾವು ಪ್ರಸಂಗ ಮಾಡುವಂತಹ ಸಂದರ್ಭದಲ್ಲಿ ದೇವದೂತರಂತೆ ಕಾಣಿಸ್ಕೊಳ್ತೇವೆ. ಆದರೆ ನಮ್ಮ ಜೀವಿತ ಏನಾಗಿದೆ? ಆರ್ ವಿ ಅಕೌಂಟಬಿಲಿಟಿ? ನೋಡಿ, ದೇವರು ಸಂದರ್ಭಗಳನ್ನು, ಅವಕಾಶಗಳನ್ನು ನಮಗೆ ಕೊಡುವಾಗ ನಾವು ಲೆಕ್ಕದಾಹಿತ್ವವುಳ್ಳವರಾಗಿದ್ದೇವೆ. ಇನ್ ಆಲ್ ಅವರ್ ಏರಿಯಾ, ನಮ್ಮ ಜೀವಿತದ ಪ್ರತಿಯೊಂದು ಏರಿಯಾಗಳಲ್ಲಿ ನಾವೇನು ಮಾಡಬೇಕು? ಪಾರದರ್ಶಕವುಳ್ಳವರಾಗಿರಬೇಕು, ಲೆಕ್ಕದಾಹಿತ್ವವುಳ್ಳವರಾಗಿರಬೇಕು. ವಿ ಮಸ್ಟ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇನ್ ಆಲ್ ಅವರ್ ಏರಿಯಾ. ನೋಡಿ, ವಿಮೋಚನಾ ಕಾಂಡ 36ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಒಂದು ದೇವಾಲಯವನ್ನ ಕಟ್ಟುವುದಕ್ಕೆ, ದೇವರ ಮಂದಿರವನ್ನ ಕಟ್ಟುವುದಕ್ಕೆ ಆಜ್ಞಾಪಿಸುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ವಿಮೋಚನಾ ಕಾಂಡ 25ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು. ನೋಡಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು. ನೋಡಿ, 25, 26, 27, 28, 29 ಅಧ್ಯಾಯಗಳಲ್ಲಿ 30, 31 ಈ ಅಧ್ಯಾಯಗಳಲ್ಲಿ ಅದರ ಮಾದರಿಯ ಕುರಿತಾಗಿ ನಾವು ನೋಡುವಂಥವರಾಗಿದ್ದೇವೆ. 36ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭ, 35ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಜನರು ಒಂದು ಯೆಹೋವನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟುವುದಕ್ಕೆ, ದೇವಾಲಯವನ್ನು ಕಟ್ಟುವುದಕ್ಕೆ ಬೇಕಾದಂತಹ ವಸ್ತುಗಳನ್ನು ಕಾಣಿಕೆಯಾಗಿ ತರುವಂಥದ್ದಾಗಿ ನಾವು ನೋಡ್ತೇವೆ. 35:5 ನಿಮ್ಮೊಳಗೆ
ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೆ ತರಬೇಕು. ಯೆಹೋವನಿಗೆ ತರಬೇಕಾದ ಕಾಣಿಕೆ ಚಿನ್ನ, ಬೆಳ್ಳಿ, ತಾಮ್ರ, ಲೋಹ, ನೀಲಿ ದುಮ್ರ, ರಕ್ತವರ್ಣಗಳುಳ್ಳ ದ್ವಾರ, ಜಾರು ಬಟ್ಟೆ, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿದವುಗಳು, ಕಡಲು ಹಂದಿಯ ತೊಗಲು, ಜಾಲಿ ಮರ, ದೀಪಕ್ಕೆ ಬೇಕಾದ ಎಣ್ಣೆ, ಅಭಿಷೇಕ ತೈಲಕ್ಕೆ ಬೇಕಾದ ಪರಿಮಳ, ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯ, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನ, ಚೀಲ, ಪದಕ ಇತ್ಯಾದಿ ಇತ್ಯಾದಿ. ಸೊ ಮೋಶೆ ಹೇಳಿದ ರೀತಿಯಲ್ಲಿ ಜನ ಏನ್ ಮಾಡಿದ್ರು? ಕಾಣಿಕೆಯನ್ನ ತಂದು ಕೊಟ್ಟರು. 36ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅದರ 35ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸೊ ದೇವರು ಇಬ್ಬರು ವ್ಯಕ್ತಿಗಳಿಗೆ ಒಂದು ವಿಶೇಷವಾದ ಜ್ಞಾನವನ್ನು ಕೊಡುವಂಥದ್ದು. ಒಂದು ಬೆಚಲೇಲನು, ಎರಡು ಒಹಲಿಯಾಬನು. ಈ ಬೆಚಲೇಲನು ಮತ್ತು ಒಹಲಿಯಾಬನು ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಅದಕ್ಕೆ ಬೇಕಾದಂತಹ ಕೆಲಸವನ್ನು ಪ್ರಾರಂಭಿಸಿದರು. 36ನೇ ಅಧ್ಯಾಯ 3ನೇ ವಾಕ್ಯ, ಅವರು ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಯನ್ನೆಲ್ಲ ಮೋಶೆಯ ಕೈಯಿಂದ ತೆಗೆದುಕೊಂಡ್ರು. ಅದರ ಕಂಟಿನ್ಯೂ, ಇಸ್ರಾಯೇಲರು ಪ್ರತಿದಿನ ಒತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಯನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಆಗ ದೇವ ಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಯನ್ನು ತರುತ್ತಿದ್ದಾರೆಂದು ಹೇಳಲಾಗಿ, ಗಮನ ಬಿಟ್ಟು ಕೇಳಿ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಯನ್ನು ತರುತ್ತಿದ್ದಾರೆಂದು ಹೇಳಲಾಗಿ, ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿ ಬಿಟ್ಟನು. ನೋಡಿ, ದೇವರು ವಿಮೋಚನಕಾಂಡ 25ನೇ ಅಧ್ಯಾಯದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೆ ನಾನು ತೋರಿಸುವ ಮಾದರಿಯಲ್ಲಿ ನೀವು ಒಂದು ಆಲಯವನ್ನು ಕಟ್ಟಬೇಕು, ಅದಕ್ಕೆ ಬೇಕಾದಂತಹ ವಸ್ತುಗಳು ಇಂಥದ್ದು, ಅದರ ಪ್ರಮಾಣ ಎಷ್ಟು ಎಂಬ ಪ್ರಮಾಣದ ಬಗ್ಗೆ ಹೇಳಲಿಲ್ಲ, ವಸ್ತುಗಳು ಏನೆಂಬುದನ್ನು ವಿವರಿಸಿದ. ಸೊ ಈ ಆಲಯವನ್ನು ಕಟ್ಟುವುದಕ್ಕೆ ದೇವರು ಇಬ್ಬರು ವ್ಯಕ್ತಿಗಳಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟರು. ಆ ಜ್ಞಾನವಂತರು ಮೋಶೆಯ ಕೈಯಿಂದ ಜನರು ತಂದ ಕಾಣಿಕೆಯನ್ನು ಸ್ವೀಕರಿಸಿ ಅದರ ಮೌಲ್ಯವನ್ನು ಮಾಡಿದಾಗ ದೇವರು ತೋರಿಸುವ ಮಾದರಿಯಲ್ಲಿ ದೇವಾಲಯವನ್ನು ಕಟ್ಟುವುದಕ್ಕೆ ಬೇಕಾದ ವಸ್ತುಕ್ಕಿಂತಲೂ ಅಧಿಕವಾದ ವಸ್ತುಗಳು ಅವರ ಬಳಿಯಲ್ಲಿ ಇರುವಂಥದ್ದಾಗಿ ನೋಡಿದ್ರು. ಸೊ ಇಲ್ಲಿಗೆ ನಿಲ್ಲಲಿಲ್ಲ, ಜನರು ತಿರುಗಿ ಕಾಣಿಕೆಯನ್ನು ತರುತ್ತಿರುವಂತಹ ಸಂದರ್ಭದಲ್ಲಿ ಈ ಇಬ್ಬರು, ಯಾರು, ಬೆಚಲೇಲನು ಮತ್ತು ಒಹೋಲಿಯಾಬನು, ಮೋಶೆಯ ಬಳಿಗೆ ಹೇಳ್ತಾ ಇದ್ದಾರೆ, ಸೊ ನಮ್ಮಲ್ಲಿರುವಂತಹ ಕಾಣಿಕೆ ಆಲ್ರೆಡಿ ಜಾಸ್ತಿ ಇದೆ, ಸೊ ಟೆಲ್ ದೆಮ್ ಟು ನಾಟ್ ಬ್ರಿಂಗ್ ಎನಿ ಆಫರಿಂಗ್ ಟುವರ್ಡ್ಸ್ ಗಾಡ್. ಈ ದೇವಾಲಯವನ್ನು ಕಟ್ಟುವುದಕ್ಕೆ ಕಾಣಿಕೆಯನ್ನು ತರಬಾರದೆಂದು ಜನರಿಗೆ ಆಜ್ಞಾಪಿಸು. ಟ್ರಾನ್ಸ್ಪರೆನ್ಸಿ. ಪ್ರಿಯರೇ, ಇಂದು ನಾವು ಮೊದಲನೇದಾಗಿ ನಮಗೆ ದೇವಾಲಯವನ್ನು ಕಟ್ಟುವುದಕ್ಕೆ ದೇವರಿಂದ ಯಾವ ಅನುಮತಿ ನಮಗೆ ಸಿಕ್ಕಲಿಲ್ಲ. ಇಂದು ನಾವು ಕಟ್ಟುವಂತಹ ಪ್ರತಿಯೊಂದು ಆಲಯಗಳು ಇದು ದೇವರು ನನಗೆ ಹೇಳಿರುವಂಥದ್ದು ಎಂಬುದಾಗಿ ಅತ್ಯಂತ ಸಿಹಿಯಾದ ಸುಳ್ಳನ್ನು ಹೇಳ್ತಾ ಇದ್ದೇವೆ.
ಸೊ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು, ಅದು ಸಾಮಾಜಿಕ ಸೇವೆಯಾಗಿರ್ಬೋದು, ಅದು ಬಡವರನ್ನ ಸಹಾಯ ಮಾಡುವಂತಹ ಸೇವೆಯಾಗಿರ್ಬೋದು, ನಾವು ಹೇಳುವಂಥದ್ದು ದೇವರು ನನ್ನೊಂದಿಗೆ ಹೇಳ್ದ, ಇದು ಶುದ್ಧ ಸುಳ್ಳು. ಸೊ ಇನ್ ಕೇಸ್ ದೇವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ, ಸೊ ದೇವರು ಒಂದು ಮಾದರಿಯನ್ನ ಕೊಟ್ರೆ, ಸೊ ಜನರು ಕಾಣಿಕೆಯನ್ನು ತಂದು ಕೊಡುವಾಗ ಯಥಾರ್ಥವಾದ ಜ್ಞಾನವಿರುವಂತಹ ವ್ಯಕ್ತಿ ಅವ್ರಿಗೆ ಅರ್ಥ ಆಗ್ತದೆ ಎಷ್ಟು ಬೇಕು ಎಂಬುದಾಗಿ. ಆದರೆ ಯೋಚನೆ ಮಾಡಿ, ಈ 20ನೇ ಶತಮಾನದಿಂದ ಇಲ್ಲಿ ತನಕ ಯಾವೊಬ್ಬ ವ್ಯಕ್ತಿಯಾಗ್ರಿ ಈ ರೀತಿ ದೇವರ ಹೆಸರನ್ನ ಹೇಳಿ ರೊಕ್ಕವನ್ನ ಕಲೆಕ್ಟ್ ಮಾಡುವಂತಹ ವ್ಯಕ್ತಿ ಹೇಳಿದ್ದಾನ, ಸಾಕು ಇನ್ನು ತರಬೇಡಿ. ಯಾಕೆಂದ್ರೆ ಸೊ ಇವತ್ತು ನಮ್ಮ ಪ್ಲಾನಿಂಗ್ಗಳೇನಾಗ್ತದೆ, ಜಾಸ್ತಿ ಆಗ್ತಾ ಇದೆ. ಕೇವಲ ಲಕ್ಷದಿಂದ ಪ್ರಾರಂಭವಾದಂತಹ ನಮ್ಮ ಸೇವೆಗಳು ಇವತ್ತು 200, 300, 500 ಕೋಟಿಗಳ ಹೊರಗೆ ವ್ಯಾಪಿಸ್ತಾ ಇದೆ. ಯೋಚನೆ ಮಾಡಿ, ವೇರ್ ಇಸ್ ದ ಟ್ರಾನ್ಸ್ಪರೆನ್ಸಿ? ಎಲ್ಲಿದೆ ಪಾರದರ್ಶಕತೆ? ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಯಾರಪ್ಪನ ದುಡ್ಡು ಎಲ್ಲಮ್ಮನ ಜಾತ್ರೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಹೇಳಿದ್ರೆ ದೇವರು. ಸೊ ಇಲ್ಲಿ ಸಿ ವಿ ಮಸ್ಟ್ ಟ್ರಾನ್ಸ್ಪರೆನ್ಸಿ ಇನ್ ಅವರ್ ವರ್ಕ್. ನಮ್ಮ ಕೆಲಸದಲ್ಲಿ ನಾವು ಏನಾಗಿರಬೇಕು? ಇನ್ ಅವರ್ ಸೆಕ್ಯುಲರ್ ವರ್ಕ್. ಪೌಲ ಹೇಳ್ತಾ ಇದ್ದಾನೆ, ಸೊ ನೀವು ಮನುಷ್ಯರಿಗೋಸ್ಕರ ಅಲ್ಲ, ದೇವರಿಗೋಸ್ಕರ ಕೆಲಸ ಮಾಡ್ರಿ. ಇಫ್ ಯು ಆರ್ ವರ್ಕಿಂಗ್ ಇನ್ ಎ ಸೆಕ್ಯುಲರ್ ಫೀಲ್ಡ್, ನೀನು ಒಂದು ಲೌಕಿಕವಾದ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಆಗಿದ್ರೆ, ಯು ಮಸ್ಟ್ ಬಿ ಟ್ರಾನ್ಸ್ಪರೆಂಟ್. ಡೋಂಟ್ ವರ್ಕ್ ವೆನ್ ಯುವರ್ ಬಾಸ್ ಲುಕ್ಸ್. ನಿನ್ನ ಯಜಮಾನ, ನಿನ್ನ ಫೋರ್ಮ್ಯಾನ್ ನೋಡುವಂತ ಸಂದರ್ಭದಲ್ಲಿ ಕೆಲಸ ಮಾಡಬೇಡ ನೀನು. ಇಫ್ ಯು ಡೂಯಿಂಗ್ ಲೈಕ್ ದಟ್, ಯು ಆರ್ ನಾಟ್ ಎ ಚೈಲ್ಡ್ ಆಫ್ ಗಾಡ್. ನೀನು ದೇವರ ಮಗನಲ್ಲ ನೀನು. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ನೋಡಿ, ಅವರ ಮನಸ್ಥಿತಿ ನೋಡ್ರಿ, ಬೆಜಲೇಲನ ಮನಸ್ಥಿತಿ ನೋಡ್ರಿ, ಒಹೋಲಿಯಾಬನ ಮನಸ್ಥಿತಿ ನೋಡ್ರಿ, ಅವರೊಟ್ಟಿಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳ ಮನಸ್ಥಿತಿ ನೋಡ್ರಿ. ಅವ್ರು ಹೇಳ್ತಾ ಇದ್ದಾರೆ, ಎನಫ್, ಡೋಂಟ್ ಬ್ರಿಂಗ್ ಎನಿ ಆಫರಿಂಗ್. ಸೊ ವಿ ಹ್ಯಾವ್ ಆಲ್ರೆಡಿ ಎಕ್ಸಸ್. ನಮಗೆ ಆಲ್ರೆಡಿ ಜಾಸ್ತಿ ಇದೆ. ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥದ್ದು, ದೇರ್ ವಾಸ್ ಎ ಫೆಮೈನ್, ಬರಗಾಲ ಬಂತು. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ನಾವು ಅದನ್ನು ಕಾಣ್ತೇವೆ. ಬರಗಾಲ ಬಂದಾಗ 11ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಯಲ್ಲಿ ಇಟ್ ವಾಸ್ ಸಿವಿಯರ್ ಅಫೆಕ್ಟೆಡ್. ಅಲ್ಲಿ ನಾವು ನೋಡುವಂಥದ್ದು, ಆಗ ಶಿಷ್ಯರಲ್ಲಿ ಪ್ರತಿಯೊಬ್ಬರು ಯೂದಾಯ ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ತಮ್ಮ ಶಕ್ತ್ಯಾನುಸಾರ ದ್ರವ್ಯ ಸಹಾಯ ಮಾಡಬೇಕೆಂದು ನಿಶ್ಚಯಿಸಿದರು. ಹಾಗೆ ಮಾಡಿ ಅದನ್ನು ಬಾರ್ನಬ ಸೌಲರ ಕೈಯಲ್ಲಿ ಕಳಿಸ್ಕೊಟ್ರು. ಬಟ್ ನೆವರ್ ಸೆಕೆಂಡ್ ಟೈಮ್ ನೆವರ್ ಕಲೆಕ್ಟೆಡ್. ಎರಡನೇ ಬಾರಿ ಅವರು ಕಲೆಕ್ಟ್ ಮಾಡಲಿಲ್ಲ, ಒಂದೇ ಬಾರಿ ನಿಲ್ಲಿಸ್ಬಿಟ್ರು. ಬಟ್ ಆದರೆ ನಾವು ಅದೇ ಸಭೆಯ ಹೆಸರನ್ನು ಹೇಳಿ 10 ವರ್ಷದ ಹಿಂದೆ ಅಥವಾ 15 ವರ್ಷದ ಹಿಂದೆ ಪ್ರಾರಂಭ ಮಾಡಿದಂತಹ ಕಲೆಕ್ಷನ್ ಈಗಲೂ ಅದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಸಭೆಗಳು ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿ ಇದೆ ಅಂತ ಹೇಳಿದ್ರೆ
ಆಶ್ಚರ್ಯ ಆಗ್ಬೋದು ನಿಮಗೆ. ಇಂದಿಗೂ ಹಳೆಯ ಕಾರ್ಯಗಳನ್ನು ಇಟ್ಕೊಂಡು ಜನರಿಂದ, ವಿಶ್ವಾಸಿಗಳಿಂದ ಹಣವನ್ನು ತಿಂಗಳು ಕಲೆಕ್ಟ್ ಮಾಡುವಂಥ ಶ್ರೇಷ್ಠ ದಾಸರುಗಳು ನಮ್ಮ ಕ್ರೈಸ್ತ ಲೋಕದಲ್ಲಿ ಇದ್ದಾರೆ ಎಂಬುವಂಥದ್ದು ನಿಜವಾಗಲೂ ಅತ್ಯಂತ ದುಃಖಕರವಾದಂತಹ ಸಂಗತಿ. ಬೇರೆ ಡಿನೋಮಿನೇಷನ್ಗಳನ್ನು ದೂರುವಂತಹ ಪೆಂಟೆಕೋಸ್ಟ್, ದ ಗ್ರೇಟ್ ಡಿನೋಮಿನೇಷನ್, ಇವತ್ತು ಅವರು ಬದುಕುವಂಥದ್ದು ಇಂತಹ ಪೊಳ್ಳು ಮಾತುಗಳ ಮೂಲಕ ಅನ್ನುವಂಥದ್ದು ಅದಕ್ಕಿಂತಲೂ ದುರ್ದೈವವಾದ ಸಂಗತಿ. ಟ್ರಾನ್ಸ್ಪರೆನ್ಸಿ ವೇರ್. ಸೊ ಇಲ್ಲಿ ನಾವು ನೋಡುವಂಥದ್ದು ಅವರು ಏನಾದ್ರು ದೇ ವಾಸ್ ಟ್ರಾನ್ಸ್ಪರೆನ್ಸಿ, ದೇ ಆರ್ ಅಕೌಂಟಬಲ್. ಒಂದು ನಮ್ಮ ಕೆಲಸದಲ್ಲಿ, ಸೊ ಸೆಕೆಂಡ್ ಇನ್ ಅವರ್ ಮಿನಿಸ್ಟ್ರಿ. ನಾವೆಲ್ಲರೂ ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ದಿನ ಬರ್ತದೆ ನಮ್ಮ ಜೀವಿತದಲ್ಲಿ. ಎವ್ರಿ ಕ್ರಿಶ್ಚಿಯನ್ ದೇರ್ ಇಸ್ ಎ ಡೇ, ಒಂದು ದಿನ ಇದೆ. ಆ ದಿನ ಪ್ರತಿಯೊಬ್ಬ ಕ್ರೈಸ್ತರು, ಇನ್ಕ್ಲೂಡಿಂಗ್ ಮೀ, ನಾವು ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ದಿನ ಇದೆ. ನೋಡಿ, ಮತ್ತಾಯನ ಸುವಾರ್ತೆ ಅದರ 28ನೇ ಅಧ್ಯಾಯದಲ್ಲಿ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಅರ್ಥಾತ್ ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್. ನಾವು ನಮ್ಮ ಸಭೆಗಳಲ್ಲಿ ಅಲ್ಲದೆ ಒಬ್ಬ ಅಕ್ರೈಸ್ತನಿಗೆ ಸುವಾರ್ತೆಯನ್ನು ಸಾರಿದೇವ. ಎಷ್ಟು ವರ್ಷ ಆಯಿತು? ನಮ್ಮ ಸೇವೆಯ ಪ್ರಾರಂಭದಲ್ಲಿ ವೈಯಕ್ತಿಕವಾಗಿ ಹೋಗಿ ನಮ್ಮ ಸಭೆಯಲ್ಲಿ ಬಂದಂತಹ ವಿಶ್ವಾಸಿಗಳಿಗೆ, ಸಭೆಗೆ ಬಂದಂತಹ ಒಬ್ಬ ಹೊಸದಾಗಿ ಬಂದಂತಹ ವ್ಯಕ್ತಿಗೆ ಸುವಾರ್ತೆ ಸಾರಿರುವಂತಹ ವಿಚಾರವಲ್ಲ ಇದು. ಹೊರಟು ಹೋಗಿ, ನಾವಾಗಿ ಹೋಗಿ, ಇದುವರೆಗೂ ಯೇಸುವಿನ ಕುರಿತಾಗಿ ಯಾವ ತಿಳುವಳಿಕೆ ಇಲ್ಲದ ವ್ಯಕ್ತಿಗೆ ಸುವಾರ್ತೆಯನ್ನು ನಾವು ಸಾರಿದ್ದೇವ. ದೇವರು ನಮಗೆ ವಹಿಸಿರುವಂತಹ ಜವಾಬ್ದಾರಿ ಇದು. ಏನು? ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್. ವಿ ಆರ್ ದ ಸ್ಟುವರ್ಡ್ಸ್. ನಾವು ಮನೆ ವಾರ್ತೆಯವರು. ಯಜಮಾನನಾದಂತಹ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಎನ್ನುವಂಥದ್ದು ಪ್ರೀಚ್ ದ ಗಾಸ್ಪಲ್, ಸುವಾರ್ತೆಯನ್ನು ಸಾರಿರಿ. ನೌ ಟೆಲ್ ಮೀ, ಆರ್ ವಿ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ನಾವು ಮಾಡಿದ್ದೇವಾ? ಇಲ್ಲ. ಪ್ರಿಯರೇ, ಲೂಕನ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಒಬ್ಬ ಅರಸನು ತನ್ನ ಸೇವಕರಿಗೆ ಕೆಲವು ತಲಾಂತುಗಳನ್ನು ಕೊಟ್ಟು ದೂರ ದೇಶಕ್ಕೆ ಪ್ರಯಾಣಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಲೂಕ 19 ಅದರ 11 ನಾವು ನೋಡ್ತೇವೆ. ಅದರ 11ನೇ ವಾಕ್ಯದಿಂದ ಯೇಸು ಒಂದು ಸಾಮ್ಯವನ್ನು ಹೇಳಿದ. ಅದೇನೆಂದರೆ, ಶ್ರೀಮಂತನಾದ ಒಬ್ಬನ ಮನುಷ್ಯನು ತಾನು ರಾಜಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬರಬೇಕೆಂದು ದೂರದರ್ಶಕ್ಕೆ ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರುಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿದನು. ಆದರೆ ಆ ಪಟ್ಟಣ ನಿವಾಸಿಗಳು ಅವನನ್ನು ದ್ವೇಷಿಸಿ. ನೋಡಿ, ಇಲ್ಲಿ ನಾವು ನೋಡುವಂಥದ್ದು 16ನೇ ವಾಕ್ಯ, 16ನೇ ವಾಕ್ಯ, 15ನೇ ವಾಕ್ಯ. ಅವನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳನ್ನು ವ್ಯಾಪಾರದಿಂದ ಎಷ್ಟು ಸಂಪಾದಿಸಿಕೊಂಡು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕಳುಹಿಸಿದನು.
ಮೊದಲನೆಯವನು ಆತನ ಮುಂದೆ ಬಂದು, ದೊರೆಗೆ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳನ್ನು ಸಂಪಾದನೆ ಮಾಡಿದೆನು. ಸೊ ಎರಡನೇವನು ಹೇಳ್ದ, ನೀನು ಕೊಟ್ಟ ಮೊಹರಿಗಳಿಂದ 5 ಮೊಹರಿಗಳನ್ನು ಸಂಪಾದನೆ ಮಾಡಿದೆ. ಆದರೆ ಒಬ್ಬ ಹೇಳ್ತಾ ಇದ್ದಾನೆ, ಸೊ ನಾನು ಬಚ್ಚಿಟ್ಬಿಟ್ಟೆ. ನೋಡಿ, ಮನೆ ವಾರ್ತೆಯವ ಈತ ಯಜಮಾನನ ಅಡಿಯಲ್ಲಿ ಅಥವಾ ಯಜಮಾನನ ಔದಾರ್ಯದಲ್ಲಿ ಬದುಕುವಂತಹ ಒಬ್ಬ ವ್ಯಕ್ತಿ. ಸೊ ಅವನಿಗೆ ಬೇಕಾದಂಥದ್ದು ಎಲ್ಲವನ್ನ ಯಜಮಾನ ಒದಗಿಸಿಕೊಡ್ತಾ ಇದ್ದಾನೆ. ಊಟಕ್ಕೆ, ಬಟ್ಟೆಗೆ, ವಾಸಕ್ಕೆ ಬೇಕಾದಂಥದ್ದೆಲ್ಲವನ್ನ ಕೊಟ್ಟಿದ್ದಾನೆ. ಸೊ ಹೀಗಿರುವಾಗ ಯಜಮಾನ ಕೆಲವು ದೌತ್ಯವನ್ನ ತಾನು ದೂರ ದೇಶಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ತನ್ನ ವ್ಯಕ್ತಿಗಳನ್ನು, ಆಳುಗಳನ್ನು ಕರೆದು, ತಮ್ಮ ಮೇಲ್ವಿಚಾರಕರನ್ನ ಕರೆದು ಅವರಿಗೆ ಕೆಲವು ತಲಾಂತುಗಳನ್ನು ಕೊಟ್ಟು ವ್ಯಾಪಾರ ಮಾಡುವುದಕ್ಕೆ ಹೇಳ್ತಾ ಇದ್ದಾನೆ. ನಾನು ಬರುವ ತನಕ ನೀವು ಸುಮ್ಮನೆ ಇರಬೇಡ್ರಿ, ಡೂ ಸಮಥಿಂಗ್. ಆದರೆ ಇಲ್ಲಿ ನಾವು ಕಾಣುವಂಥದ್ದು ಏನು? ಅವರೇನು ಮಾಡಿದ್ರು? ಅವರು ತಮ್ಮ ದೌತ್ಯವನ್ನ, ಕೆಲವರು ತಮ್ಮ ದೌತ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ್ರು. ಒಬ್ಬ 10 ಮೊಹರಿಗಳನ್ನು ಸಂಪಾದನೆ ಮಾಡ್ದ, ಇನ್ನೊಬ್ಬ 5 ಮೊಹರಿಗಳನ್ನು ಸಂಪಾದನೆ ಮಾಡ್ದ. ಆದರೆ ಒಬ್ಬ ಏನನ್ನೂ ಮಾಡಲಿಲ್ಲ. ಅವನ ಜೀವಿತದಲ್ಲಿ ಪಾರದರ್ಶಕತೆ ಇಲ್ಲ, ಅವನ ಅಕೌಂಟಬಿಲಿಟಿ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದೆ ಕೊಯ್ಯುವಂಥವನು ಎಂಬುದಾಗಿ ನೆನೆಸಿ ನಿನ್ನ ಮೊಹರಿಯನ್ನು ಬಚ್ಚಿಟ್ಬಿಟ್ಟೆ. ಅಂದರೆ ನಾನು ಏನೂ ಮಾಡಲಿಲ್ಲ. ನೋಡಿ, ಲೂಕನ ಸುವಾರ್ತೆ 12ನೇ ಅಧ್ಯಾಯ ಅದರ 42ರಿಂದ 46 ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ಮಾತು ನೋಡಿ. ಇಲ್ಲಿ ಯೇಸು ಹೊತ್ತಿಗೆ ಅಶನಕ್ಕೆ ಬೇಕಾದದನ್ನು ಅಳೆದು ಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು, ವಿವೇಕಿಯೂ ಆಗಿರುವ ಮನೆವಾರ್ತೆಯವನು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು, ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು. ನೋಡಿ, ಇಲ್ಲಿ ಒಬ್ಬ ಯಜಮಾನ ತನ್ನ ಮನೆಯಲ್ಲಿರುವ ಆಳುಗಳ ಮೇಲ್ವಿಚಾರಣೆಗೋಸ್ಕರವಾಗಿ ಒಬ್ಬ ಮೇಲ್ವಿಚಾರಕನನ್ನು ನೇಮಿಸ್ತಾನೆ. ಅವನ ಕೆಲಸ ಅನ್ನುವಂಥದ್ದು ಈ ಆಳುಗಳಿಗೆ ಬೇಕಾದಂತಹ ಆಹಾರವನ್ನ ಹೊತ್ತಿಗೆ ಕೊಡುವಂಥದ್ದು. ಆದರೆ 45ನೇ ವಾಕ್ಯ, ಆಳು ತನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಒಡೆಯುವುದಕ್ಕೂ ತಿಂದು ಕುಡಿದು ಅಮಲೇರುವುದಕ್ಕೂ ತೊಡಗಿದರೆ ಅವನು ನೆನೆಸದ ದಿನದಲ್ಲಿ, ತಿಳಿಯದ ಗಳಿಗೆಯಲ್ಲಿ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಒಡೆಸಿ ಅಪನಂಬಿಗಸ್ತರಿಗೆ ಆಗತಕ್ಕ ಗತಿಯನ್ನ ಅವನಿಗೆ ನೇಮಿಸುವನು. ನೋಡಿ, ದೇವರು ನಮ್ಮನ್ನ ಮನೆವಾರ್ತೆಯವನಾಗಿ ನೇಮಿಸಿದ್ದಾನೆ. ಸೊ ದೇವರು ನಮ್ಮನ್ನು ಮನೆವಾರ್ತೆಯವರಾಗಿ ನೇಮಿಸಿರುವಾಗ, ಪ್ರಿಯರೇ, ನಾವು ಲೌಕಿಕವಾದ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ರೆ ಆ ಲೌಕಿಕವಾದ ಕೆಲಸದಲ್ಲಿ ನಾವು ಪಾರದರ್ಶಕ ಉಳ್ಳವರಾಗಿರಬೇಕು. ನಾವು ತೆಗೆದುಕೊಳ್ಳುವಂತಹ ಸಂಬಳಕ್ಕೆ ಅಕೌಂಟಬಿಲಿಟಿಯಾಗಿ ಕೆಲಸ ಮಾಡುವಂಥವರಾಗಿರಬೇಕು. ನಾನು ವಿದೇಶದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದಂತಹ ಕೆಲವು ವ್ಯಕ್ತಿಗಳಿದ್ದರು. ಪ್ರತಿಯೊಬ್ಬರು ದೇವರ ಮಕ್ಕಳು, ಎಲ್ಲರೂ ದೇವರ ಮಕ್ಕಳು. ಅದೇ ಕಷ್ಟ ನೋಡಿ ಜೀವನದಲ್ಲಿ. ನಮ್ಮ ಕಂಪನಿಯ ಯಜಮಾನರು ಅನ್ನುವಂಥದ್ದು ಅವರು ದೇವರ ಸೇವಕರು. ಅವ್ರು ಬರದೇ ತಡ ಕೆಲಸ ಮಾಡೋದು ಓಡ್ಬಿಡ್ತಾರೆ ಕೆಳಗೆ, ಅಯ್ಯೋ ಪ್ರೆಸ್ ಲೋಡ್ ಹಂಗೆ ಅರ್ಧ ಗಂಟೆ ಕಳೆಯೋದು. somehow they want to waste their time. ಇದು ಆಧ್ಯಾತ್ಮಿಕತೆಯ ಪೂರ್ಣತೆಯಿಂದಲ್ಲ, ಅರ್ಧ ಗಂಟೆ ಹೆಂಗಾರು ಕಳಿಬೇಕು. ಅವ್ರು ಬಂದರೆ ಪ್ರೆಸ್ ಲೋಡ್ ಹೇಳಿ ಹಂಗೆ ಮಾತಾಡಿಕೊಂಡು ಅರ್ಧ ಗಂಟೆ, 3/4 ಗಂಟೆ, 1 ಅವರ್ ಹೋಗುತ್ತೆ. 8 ತಾಸು ಕೆಲಸ ಮಾಡುವಂಥವನು 7 ತಾಸು ಕೆಲಸ ಮಾಡೋದು.
ಸೊ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶ ನಡೆಯುವಂಥ ಕಾರ್ಯ ಇದೆ. ದೇವರ ಮಕ್ಕಳೆಂಬುದಾಗಿ ಭಾನುವಾರ ಆರಾಧನೆಗೆ ಬಂದ್ಬಿಟ್ಟು ಸ್ಪ್ರಿಂಗ್ ಮೇಲೆ ಬಂದಂಥ ಸಮಯದಿಂದ ಮನೆಗೆ ಹೋಗೋ ತನಕ ಸ್ಪ್ರಿಂಗು. ಆದರೆ ಸೋಮವಾರದಿಂದ ಶನಿವಾರದ ತನಕ ಕೆಲಸದಲ್ಲಿ ಜಿಗುಪ್ಸೆ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ದಾಸರೇ, ಯಜಮಾನರು ನೋಡುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನೀವು ಮನುಷ್ಯರಿಗೋಸ್ಕರವಾಗಿ ಅಲ್ಲ, ದೇವರಿಗೋಸ್ಕರ ಕೆಲಸ ಮಾಡ್ರಿ. ಅಂದ್ರೆ ದೇವರ ಸೇವೆ ಮಾಡಿ ಎಂಬುದಾಗಿ ಅಲ್ಲ, ಕೆಲಸ ಮಾಡುವಂತಹ ಸಂದರ್ಭದಲ್ಲಿಯೂ ಟ್ರಾನ್ಸ್ಪರೆನ್ಸಿ ಆಗಿರ್ರಿ, ಪಾರದರ್ಶಕವುಳ್ಳವರಾಗಿರ್ರಿ. ಇಲ್ಲಿ ಮನೆ ವಾರ್ತೆಯವರು ನಾವುಗಳು. ವೇರ್ ಇಸ್ ಟ್ರಾನ್ಸ್ಪರೆನ್ಸಿ? ನೋಡಿ, ಫಿಲಿಪ್ಪ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಫಿಲಿಪ್ಪ ಸಭೆ ಪೌಲನಿಗೆ ಕೆಲವು ಆರ್ಥಿಕವಾದ ಸಹಾಯವನ್ನು ಕೊಡುವಂಥದ್ದು. ಅಲ್ಲಿ ಪೌಲ ಹೇಳುವಂತಹ ಒಂದು ಮಾತಿದೆ, ಐ ಆಮ್ ಕಂಟೆಂಟ್. ಸೊ ನನಗೆ ಬಹಳ ಅಲ್ಲಿ ಪೌಲ ಬಹಳ ಪೂರ್ಣವಾದಂತಹ ಹೃದಯದಿಂದ ಅವರನ್ನು ಅಭಿನಂದಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಇವತ್ತು ದೇವರ ದಾಸರುಗಳಾದ ನಾವು ಒಬ್ಬ ಬಡ ಸಹೋದರ ನಮಗೆ ಏನಾದರೂ ಕಾಣಿಕೆ ಕೊಟ್ಟರೆ, ಆರ್ ವಿ ಟ್ರಾನ್ಸ್ಪರೆನ್ಸಿ? ಆರ್ ವಿ ಅಕೌಂಟಬಿಲಿಟಿ? ಯೋಚನೆ ಮಾಡಬೇಕು. ನೋಡಿ, ದೇವರ ಸೇವೆಗೆ ಯಾರಾದರೂ ನಮಗೆ ಆರ್ಥಿಕವಾದಂತಹ ಸಹಾಯ ಮಾಡಿದ್ರೆ, ಫಸ್ಟ್ ವಿ ಹ್ಯಾವ್ ಟು ರಿಯಲೈಸ್ ದಟ್ ವೆದರ್ ಐ ನೀಡ್ ಇಟ್ ಆರ್ ನಾಟ್. ಸೊ ನಾನು ನಮ್ಮ ಮಲಯಾಳದಲ್ಲಿ ಒಂದು ಮಾತು ಹೇಳ್ತೇನೆ. ಸೊ ನಾನು ಹೇಳುವಂಥ ಒಂದು ಮಾತು, ಮಧ್ಯಾಹ್ನ ಉಚ್ಚಕ್ಕೆ ನೈಮೀನ್ ಕಳಿಕಿನವನು. ಅಂದರೆ ಮಧ್ಯಾಹ್ನ ₹1000 ಕೊಟ್ಟು ಮೀನನ್ನು ಇಸ್ಕೊಂಡು ತಿನ್ನುವಂತಹ ಒಬ್ಬ ಸೇವಕನಿಗೆ ಸಾಯಂಕಾಲದ KFCಗೆ ಹಣ ಕೊಡುವಂಥದ್ದು ಮೂರ್ಖತನ. ಕೊಡುವಂತಹ ವ್ಯಕ್ತಿ ಕೊಟ್ರೇನು, ತೆಗೆದುಕೊಳ್ಳುವಂಥ ವ್ಯಕ್ತಿ ನಾನು ಯೋಚನೆ ಮಾಡಬೇಕು, ವೆದರ್ ಐ ನೀಡ್ ಇಟ್ ಆರ್ ನಾಟ್. ಇಂದು ನಾವು ಕಲಿಸಿರುವಂಥ ಒಂದು ಪಾಠ, ಅನೇಕ ವಿಶ್ವಾಸಿಗಳು ಪಾಪ ಬರ್ತಾರೆ. ಸೊ ನನ್ನ ಬಳಿಗೂ ಬಂದಿದ್ದಾರೆ, ಪಾಸ್ಟ್ರೇ ದಯವಿಟ್ಟು ಸ್ವೀಕಾರ ಮಾಡಿ, ನೀವು ಸ್ವೀಕಾರ ಮಾಡಿದ್ರೆ ನಮಗೆ ಆಶೀರ್ವಾದ ಬಂದಂಗೆ. ಐ ಡೋಂಟ್ ನೋ ಇನ್ ವಿಚ್ ಪಾರ್ಟ್ ಆಫ್ ದ ಬೈಬಲ್ ಇಟ್ ಇಸ್ ರಿಟರ್ನ್. ಯಾವ ಸತ್ಯವೇದದ ಯಾವ ಮೂಲೆಯಲ್ಲಿ ಬರ್ತಿದೆ ನಮಗೆ ಗೊತ್ತಿಲ್ಲ ನನಗೆ. ಆಲ್ರೆಡಿ ವಿ ಹ್ಯಾವ್ ಎಕ್ಸಸ್. ಸೊ ನಮಗೆ ಸ್ವಂತ ಮನೆಗಳಿದೆ, ಸ್ವಂತ ವಾಹನಗಳಿವೆ. 350 ದಿನ ಹಾಕಿದ್ರೇನು ಮುಗಿಯದಷ್ಟು ಬಟ್ಟೆ ನಮ್ಮಲ್ಲಿದೆ. ಬಟ್ ಸ್ಟಿಲ್ ವಾಟ್ ವಿ ಕಾಲ್, ದಾರಿ ಮಗುಲಲ್ಲಿ ಜನ ಹಿಂಗೆ ನಿಲ್ತಾರೆ, ಅವ್ರನ್ನ ಏನಂತ ಕರಿತೀವಿ ನಾವು? ಸಿ ವಿ ಆರ್ ವಾಟ್? We are not transparency. We are not transparent. We are not at all transparent. So ಇಲ್ಲಿ ಬೆಜಲೇಲನು ಮತ್ತು ಒಹಲಿಯೇಲನು ದೇವರು ಅವರಿಗೆ ಕೊಟ್ಟಂತಹ ಮಾದರಿಗೆ ಬೇಕಾದಂತಹ ಕಾಣಿಕೆ ಅವರ ಕೈ ಬಂದು ಸೇರಿದ ನಂತರ ಅವರು ಹೇಳುವಂಥದ್ದು ಎನಾಫ್. ಸೊ ಇದರಲ್ಲಿ ನಾವು ಕೆಲಸ ಮುಗಿಸ್ತೀವಿ. ದೇವರು ಹೇಳಿರುವ ಅಳತೆಗೆ ತಕ್ಕ ಹಾಗೆ ಸಕಲವು ನಮ್ಮ ಬಳಿಯಲ್ಲಿ ಇದೆ. ಒಬ್ಬ ಮಿಷನರಿ ಹೇಳಿರುವಂಥದ್ದು, ಐ ಫರ್ಗಾಟ್ ಹಿಸ್ ನೇಮ್. ದೇವರ ಸೇವೆಯನ್ನ ದೇವರ ಚಿತ್ತಾನುಸಾರವಾಗಿ ಮಾಡಿದ್ರೆ ನಥಿಂಗ್ ವಿಲ್ ಬಿ ಲ್ಯಾಕ್, ಯಾವುದಕ್ಕೂ ಕೊರತೆ ಬರೋದಿಲ್ಲ. ಸೊ ಗಾಡ್ ನ್ಯೂ ವಾಟ್ ಇಫ್ ಗಾಡ್ ವಾಂಟ್ಸ್ ಟು ಬಿಲ್ಡ್ ಎ ಚರ್ಚ್, ದೇವರನ್ನ ಆರಾಧನೆ ಮಾಡುವುದಕ್ಕೆ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಒಂದು ಪದ್ಧತಿ ಇದ್ರೆ ಅದಕ್ಕೆ ಎಷ್ಟು ಬೇಕು, ಎಷ್ಟು ಜಾಗ ಬೇಕು, ಎಷ್ಟು ಹಣ ಬೇಕು, ಎಷ್ಟು ಮೆಟೀರಿಯಲ್ ಬೇಕು ಅಂತ ದೇವರಿಗೆ ಗೊತ್ತು. ಗಾಡ್ ವಿಲ್ ಪ್ರೊವೈಡ್. ಆದರೆ ನನ್ನ ಪ್ಲಾನ್ ಏನು? ಈಗ ನಾನು ಒಂದು 1000 ಅಡಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರೆ ಎಲ್ಲೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂತು ದುಡ್ಡು,
ನಾನೇನು ಮಾಡ್ತೀನಿ, 1500 ಮಾಡ್ತೀನಿ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬಂತು, ಇನ್ನೂ ಸ್ವಲ್ಪ. ಸೊ ಐ ಆಮ್ ಎಕ್ಸ್ಟೆಂಡಿಂಗ್. ಸೊ ದೇವರು ಕೊಟ್ಟಂತಹ ಪ್ಲಾನ್ ಯಾವುದು? ಸೊ ದೇವರು ಕೊಟ್ಟಂತಹ ಸೇವೆ ಯಾವುದು? ದೇವರು ಕೊಟ್ಟಂತಹ ಸೇವೆ, ದೇವರು ಕೊಟ್ಟಂತಹ ಆರ್ಥಿಕತೆಗೆ ನಾವು ಪಾರದರ್ಶಕವುಳ್ಳವರಾಗಿದ್ದೇವಾ? ಇಫ್ ನಾಟ್, ನಾವು ನಂಬಿಗಸ್ತರಾದ ಮನೆ ವಾರ್ತೆಯವರಲ್ಲ. ಸೊ ನಾವು ಈ ಮನೆ ವಾರ್ತೆಯ ವೇಷವನ್ನ ಕಟ್ಟಿರುವಂಥದ್ದು ಹಣ ಸಂಪಾದನೆಗಾಗಿ. ಇಂದು ನಾವು ಕಾಣುವಂಥದ್ದು ಇಂತಹ ವ್ಯಕ್ತಿಗಳನ್ನ. ಪ್ರಿಯರೇ, ದೇವರು ನಿನ್ನನ್ನ ಈ ಒಂದು ದೌತ್ಯಕ್ಕೆ ಕರೆದಿರುವಾಗ ಸೊ ನೀನು ಪಾರದರ್ಶಕವುಳ್ಳವನಾಗಿರಬೇಕು. ನೀನು ಅಕೌಂಟಬಿಲಿಟಿ, ಲೆಕ್ಕದಾಹಿತ್ವವುಳ್ಳವನಾಗಿರಬೇಕು. ಸೊ ಇವತ್ತು ಅನೇಕ ಸಂಸ್ಥೆಗಳು, ಸುವಾರ್ತೆಯನ್ನು ಸಾರುವಂತಹ ಸಂಸ್ಥೆಗಳು, ಸತ್ಯವೇದವನ್ನು ವಿತರಣೆ ಮಾಡುವಂತಹ ಸಂಸ್ಥೆಗಳು ಹಣವನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಎರಡು 2021ರಲ್ಲಿ ಒಂದು ಬಿಸ್ನೆಸ್ ಮೀಟಿಂಗಲ್ಲಿ ದೆಹಲಿಯಿಂದ ಬಂದಂತಹ ಒಬ್ಬ ವ್ಯಕ್ತಿ ಕೇಳಿದ್ರು, ಸೊ ನಿಮ್ಮ ಸೇವೆಯ ಟೋಟಲ್ ಬಜೆಟ್ ಎಷ್ಟು? ವಾಟ್ ಈಸ್ ಯುವರ್ ಟೋಟಲ್ ಬಜೆಟ್ ಆಫ್ ಯುವರ್ ಮಿನಿಸ್ಟ್ರಿ? ದಿಸ್ ಮಚ್, ಇಷ್ಟು ಅಮೌಂಟ್. ಸೊ ಈ ಅಮೌಂಟಲ್ಲಿ ಯಾವ ಯಾವ ಕಾರ್ಯಕ್ರಮಗಳಿಗೆ ನೀವು ಹಣವನ್ನು ಖರ್ಚು ಮಾಡ್ತೀರಾ? ಒಂದು ಭಾಗ, ಬಾಕಿ ಅದು ನಮ್ಮ ಸ್ಯಾಲ್ರಿ, ಅದು ನಮ್ಮ ದೈನಂದಿನ ಖರ್ಚು, ಅದು ನಮ್ಮ ಮನೆ ಬಾಡಿಗೆ. ಅವರು ಹೇಳಿದಂಥ ಒಂದು ಮಾತು, ಸೊ ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ಸೊ ನಿಮ್ಮ ಲಾಭಕ್ಕೋಸ್ಕರವಾಗಿ ಸೇವೆಯ ಹೆಸರನ್ನು ಹೇಳಿ ಜನರಿಂದ, ಸಭೆಗಳಿಂದ ಹಣವನ್ನು ನೀವು ಸಂಪಾದಿಸ್ತಾ ಇದ್ದೀರಾ. ಸೊ ನೀವು ಯೋಚನೆ ಮಾಡಿ, ವೆದರ್ ಇಟ್ ಈಸ್ ರೈಟ್ ಆರ್ ನಾಟ್. ಪ್ರಿಯ, ಯೋಚನೆ ಮಾಡಿ. ಕೆಲವೊಮ್ಮೆ ನಾವುಗಳು ಇಂತಹ ಸೇವೆಗಳಿಗೆ ಕೊಡುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಮ್ಮ ಸಭೆಗಳಲ್ಲಿ ನಾವು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಾಗಿರ್ಬೋದು. ಒಮ್ಮೆ ಯೋಚನೆ ಮಾಡಿ, ಒಬ್ಬ 100 ರೂಪಾಯಿಯನ್ನ ಸೇವೆಗಾಗಿ ಕೊಟ್ಟರೆ ಅದು ಯಥಾರ್ಥವಾಗಿ ಸೇವೆಗಾಗಿ ಎಷ್ಟು ಖರ್ಚು ಮಾಡ್ತೇವೆ? ನಮ್ಮ ಹೊಟ್ಟೆಗಾಗಿ, ನಮ್ಮ ಬಟ್ಟೆಗಾಗಿ, ನಮ್ಮ ಮೋಜಿಗಾಗಿ, ನಮ್ಮ ಮಸ್ತಿಗಾಗಿ ನಾವು ಎಷ್ಟು ಖರ್ಚು ಮಾಡ್ತೇವೆ? ಯೋಚನೆ ಮಾಡಿ. ಇಫ್ ಯು ಆರ್ ಎ ಟ್ರೂ ಸ್ಟುವರ್ಡ್, ನೀನು ನಿಜವಾದಂತಹ ಮನೆ ವಾರ್ತೆಯವನಾಗಿದ್ದರೆ, ಯು ಮಸ್ಟ್ ಟ್ರಾನ್ಸ್ಪರೆನ್ಸ್, ನೀನು ಪಾರದರ್ಶಕವುಳ್ಳವನಾಗಿರಬೇಕು. ಸೊ ಯು ಆರ್ ಅಕೌಂಟಬಲ್. ಸೊ ನಾನು ಯಾವಾಗಲೂ ಹೇಳ್ತೇನೆ, ಸೊ ವಿ ಹ್ಯಾವ್ ಅವರ್ ಓನ್ ಬೈಲಾಸ್. ಪ್ರತಿಯೊಂದು ಸಂಸ್ಥೆಗಳಿಗೆ, ಪ್ರತಿಯೊಂದು ಸಭೆಗಳಿಗೆ ನಮ್ಮದೇ ಆದಂಥ ಬೈಲಾಗಳಿದೆ. ಆ ಬೈಲಾ ಪ್ರಕಾರ ನಾವೇನು ಮಾಡ್ತೇವೆ? ನಮ್ಮ ಸಂಪಾದನೆಯನ್ನು ನಾವು ವಿಭಾಗನೆ ಮಾಡ್ತೇವೆ. ಅಕಾರ್ಡಿಂಗ್ ಟು ದಿಸ್ ಆರ್ಗನೈಸೇಷನ್, ಡೈರೆಕ್ಟ್ರಿಗೆ ಇಷ್ಟು ಲಕ್ಷ, ಅವ್ರಿಗೆ ಇಷ್ಟು ಲಕ್ಷ, ಇವ್ರಿಗೆ ಇಷ್ಟು ಸಾವಿರ, ಇವ್ರಿಗೆ ಇಷ್ಟು ಸಾವಿರ ಅಲೋವೆನ್ಸು. ಇಟ್ ಈಸ್ ಅವರ್ ಬೈಲಾ. It is not God made bylaw. See, God is not going to judge according to your bylaw. God is going to judge according to His bylaw. Don't forget that. ಅದನ್ನು ಮರಿಬೇಡ್ರಿ ಯಾವತ್ತು. As a steward, ನಾನು ಪಾರದರ್ಶಕವುಳ್ಳವನಾಗಿದ್ದೇನ. As a steward, I must accountable to my God. He is the master, I am only the steward. ನಾನು ಕೇವಲ ಮನೆ ವಾರ್ತೆಯವ.
ನಾನು ಲೆಕ್ಕ ಕೊಡಬೇಕಾಗಿರುವಂಥದ್ದು ನನ್ನ ಯಜಮಾನನಿಗೆ. ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ, ನಾವು ನಂಬಿಗಸ್ತರು. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ಮನೆವಾರ್ತೆಯವರಾದ ನಾವು ಕರ್ತನೆ ಪಾರದರ್ಶಕವುಳ್ಳವರಾಗಿ, ಕರ್ತನೆ ಲೆಕ್ಕದಾಹಿತ್ವವುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಹೀಗಿರುವಾಗ ನಮ್ಮ ಜೀವಿತವನ್ನು ಮತ್ತೊಂದು ಆವರ್ತಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಕರ್ತನೆ, ನಮ್ಮಲ್ಲಿ ಪಾರದರ್ಶಕತೆ ಇಲ್ಲದೆ ಹೋಗಿದ್ರೆ ಆ ಪಾರದರ್ಶಕವಾದ ಜೀವಿತವನ್ನು, ಸೇವೆಯನ್ನು ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವನ್ನಲ್ಲೇ ಆಗಿರಲಿ. ಆಮೇಲೆ ಸರ್ವಶಕ್ತನ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.